ನೆರವೇರ್ತಾ ಇದೆ. ನಮಗೆ ವಿಶ್ವಾಸ ಇದೆ ದಾವಣಗೆರೆ ಮತ್ತು ಬಾಗಲಕೋಟೆ ಎರಡನ್ನೂ ಕೂಡ ಗೆದ್ದಿದ್ದೇವೆ. ಬೊಮ್ಮಾಯಿಯವರು ಹೇಳ್ತಾರೆ ನಾವು ದಾವಣಗೆರೆ ಚುನಾವಣೆ ಏನಾಗುತ್ತೋ ಅದ್ರ ಮೇಲೆ CM ಕುರ್ಚಿ ಡಿಪೆಂಡ್ ಆಗುತ್ತೆ, ಆಮೇಲೆ ಕಾಂಗ್ರೆಸ್ ಸರ್ಕಾರನೇ ಇರಲ್ಲ ಅಂತ ಹೇಳ್ತಾರೆ. ಆಮೇಲೆ ಗೊತ್ತಾಗುತ್ತೆ ಅವರಿಗೆ. ಚುನಾವಣೆ ಆದಮೇಲೆ ರಿಸಲ್ಟ್ ಬಂದ ಮೇಲೆ ಬೊಮ್ಮಾಯಿ ಅವರಿಗೆ ಗೊತ್ತಾಗುತ್ತೆ ಸರ್ಕಾರ ಎಷ್ಟು ಕೆಲಸ ಮಾಡಿದೆ, ಜನಪರವಾದ ಕೆಲಸಗಳು ಮಾಡಿದ್ದೇವೆ ಅನ್ನೋದೆಲ್ಲ ಆಮೇಲೆ ಗೊತ್ತಾಗ್ತದೆ. ಇದೇನು ಮಾನದಂಡ ಅಲ್ಲ, ಆದರೆ ನಾವು ಮಾಡಿರ್ತಕ್ಕಂಥ ಕೆಲಸ ಜನಸಮುದಾಯಕ್ಕೆ ತಲುಪಿರುವಂಥದ್ದು ನಾವು ಗೆದ್ದೇ ಗೆದ್ದಿದ್ವಿ, ಅದರಲ್ಲೇನು ಸಂಶಯನೇ ಬೇಕಾಗಿಲ್ಲ. ಈಗ ಒಳಮೀಸಲಾತಿ ವಿಚಾರವಾಗಿ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಜ್ಞಾನ ಪ್ರಕಾಶ್ ಸಮಿತಿ ಅಲ್ಲ, ಅದಕ್ಕೆ ಈಗ 27ನೇ ತಾರೀಕು ಕಳೆದ ತಿಂಗಳು ನಾವು ಈ ತಿಂಗಳು 27ಕ್ಕೆ ಕರೆದಿದ್ದು ಕ್ಯಾಬಿನೆಟ್ ಸಭೆ ಕರೆದಿದ್ದು, ಸ್ಪೆಷಲ್ ಕ್ಯಾಬಿನೆಟನ್ನು ಕರೆದಿದ್ದು. ಈಗ ಅದು ಪೋಸ್ಟ್ಪೋನ್ ಆಗಿದೆ. ಅಂತಿಮವಾಗಿ ತೀರ್ಮಾನ ಆದಾಗ ಎಲ್ಲರಿಗೂ ಕೂಡ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ. ಮಾದಿಗ ಸಮುದಾಯ ಹೇಳುತ್ತೆ ಉಪಚುನಾವಣೆಗೂ ಇದಕ್ಕೂ ಸಂಬಂಧ ಇಲ್ಲ, ಮಾತಾಡಬೇಕಿತ್ತು ಅಂತ. ಸಂಬಂಧ ಇಲ್ಲ, ಸಂಬಂಧ ಇದೆ ಅಂತ ಹೇಳೋರು ಯಾರು? ಎಲೆಕ್ಷನ್ ಕಮಿಷನ್ ಹೇಳಬೇಕಲ್ವಾ? ಎಲೆಕ್ಷನ್ ಕಮಿಷನ್ನಿನ ಗೈಡ್ಲೈನ್ಸ್ ಪ್ರಕಾರ ಇದು ಏನು ಕೋಡ್ ಆಫ್ ಕಾಂಡಕ್ಟ್ ಏನಿದೆ ಅದರ ಪ್ರಕಾರ, ಮಾಡೆಲ್ ಕೋಡ್ ಆಫ್ ಕಾಂಡಕ್ಟಿನ ಪ್ರಕಾರ ನಾವು ಮಾಡೋಂಗಿಲ್ಲ ಅಂತ ಹೇಳಿ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಅದನ್ನು ಪೋಸ್ಟ್ಪೋನ್ ಮಾಡಿದ್ದೇವೆ. ಈಗ 35 ವರ್ಷದಿಂದ ಹೋರಾಟಗಳು ಮಾಡ್ಕೊಂಡು ಮುಂದಿನ ಮಾಡ್ಬೋದಿತ್ತಲ್ಲ ಅಂತ. ಅದೆಲ್ಲ ಕೋಡ್ ಆಫ್ ಕಾಂಡಕ್ಟ್ ಇಲ್ಲದಿದ್ದರೆ ಖಂಡಿತವಾಗಿ 27ನೇ ತಾರೀಕೆ ಅಂತಿಮ ತೀರ್ಮಾನ ಆಗ್ತಾ ಇತ್ತು. ಈಗ ಕೋಡ್ ಆಫ್ ಕಾಂಡಕ್ಟ್ ಉದ್ದೇಶ ಇದ್ದದ್ದು ಅದನ್ನು ಡೇಟನ್ನು ನಿಗದಿ ಮಾಡಬೇಕು. ಈ ಡೇಟ್ ನಿಗದಿ ಮಾಡಿದ ಮೇಲೆ ಅಂತಿಮವಾಗಿ ಡಿಸಿಷನ್ ಆಗುತ್ತೆ. ಈಗ ಶಿರಾ ನಗರದಲ್ಲಿ ನಮಗೆ ನಗರ ಸಂಚಾರ ತಾನೇ ಬೇಕಾಗಿದೆ, ತುಂಬ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ. ಮಾಡ್ತೇವೆ, ಮುಂದಿನ ದಿನದಲ್ಲಿ ಮಾಡಿಕೊಡ್ತೀವಿ. ಶಿರಾ ಸ್ಟೇಷನ್ ಗಮನಕ್ಕೆ ತಂದಿದ್ದಾರೆ ಈಗ, ಅದನ್ನು ಮಾಡ್ತೀವಿ. ಆಲಿಕಲ್ ಮಳೆ ಅದಕ್ಕೆ ಬಂದಿದ್ದೇನೆ. ಅದಕ್ಕೆ ನಮ್ಮ ಮುಖಂಡರು, ಮಾಜಿ ಸಚಿವರು ಮತ್ತು ಇವತ್ತು ಡೆಲ್ಲಿಗೆ ಬಂದಿರೋದು ಅವ್ರದ್ದೇ ಕ್ಷೇತ್ರ, ಹಾಗಾಗಿ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಈಗಾಗಲೇ ಅಸೆಸ್ಮೆಂಟ್ ನಡೀತಾ ಇದೆ. ಇನ್ಶೂರೆನ್ಸ್ ಕಂಪನಿಯವರು ಮತ್ತು ಡಿಪಾರ್ಟ್ಮೆಂಟ್ ಅವರು, ರೆವಿನ್ಯೂ ಮತ್ತು ಹಾರ್ಟಿಕಲ್ಚರ್ ಅವರೆಲ್ಲ ಅಸೆಸ್ಮೆಂಟ್ ಮಾಡ್ತಾ ಇದ್ದಾರೆ. ಅದು ಒಂದು ಬಾರಿ ಅಸೆಸ್ಮೆಂಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇನ್ಶೂರೆನ್ಸ್ನವರು ಅವರೆಲ್ಲ ಕೂತ್ಕೊಂಡು ರೈತರಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಸರಿದೂಗಿಸುವಂಥ ಕೆಲಸ ಮಾಡ್ತೇವೆ.